ओम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासशिष्टं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् निर्मलादियान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ते गुरुन्मम। हरिः ओं। ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಭವ್ಯ ಗ್ರಂಥ. ಗದ್ಯ 180 ಗದ್ಯ ರೂಪವಾಗಿದೆ. 81ನೇ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು. ಇದು ಶಾಸ್ತ್ರ ಪ್ರಮೇಯ ಪುಂಜ ಮತ್ತು ಶಾಸ್ತ್ರದ ನಿಧಿ. ಪುರಾಣ ಪುರುಷೋತ್ತಮ ಎಂಬುದರಿಂದ ಪುರುಷೋತ್ತಮ ತತ್ವವನ್ನು ತಿಳಿಯಬೇಕು, ಸಕಲ ಪುರಾಣದಿಂದ ತಿಳಿಯಬೇಕು ಅಂತ ಹೇಳಿದ್ದಾರೆ. ಪುರಾಣ ಪುರುಷೋತ್ತಮ ಅಂತ ಹೇಳಿದ್ದರಿಂದ ಪುರಾಣ ಮಾತ್ರವಲ್ಲ, ಪುರಾಣಕ್ಕೆ ಸಮಾನವಾದ ಇತಿಹಾಸ ಪಂಚರಾತ್ರ, ರಾಮಾಯಣ, ಮಹಾಭಾರತ ಮುಂತಾದವುಗಳಿಂದ ಪುರುಷೋತ್ತಮ ತತ್ವವನ್ನು ತಿಳಿಯಿರಿ ಎಂಬುದನ್ನು ಸೂಚ್ಯವಾಗಿ ತಿಳಿಸಿಕೊಟ್ಟಿದ್ದಾರೆ ಶ್ರೀ ವೇದವ್ಯಾಸದೇವರು. ನಾವು ಕೂರ್ಮ ಪುರಾಣವನ್ನು ಚಿಂತಿಸುತ್ತಿದ್ದೆವು. ಕೂರ್ಮ ಪುರಾಣದ ಮುಂದಿನ ವಾಕ್ಯ ಹೇಗಿದೆ: ನಿತ್ಯ ಪರಮ ನಿತ್ಯಸ್ಯ ತದಾ ಅನಿತ್ಯ ಪರಸ್ತತಃ ಚತುರ್ದಯಿ ತಜ್ಜಗತ್ಸರ್ವಂ ಪರಾ ನಿತ್ಯತು ಪಾರ್ಥಿವಂ ಅನಿತ್ಯಾನಿ ಭೂತಾನಿ ನಿತ್ಯೋ ವಾಯುದಾಸತಃ ಪರಸ್ಸು ನಿತ್ಯ ಪುರುಷಃ ಪ್ರಕೃತಿ ಕಾಲ ಏವ ಚ ಏತಚ್ಚತುಷ್ಟಯಂ ವಿಷ್ಣುಃ ಸ್ವಯಂ ನಿತ್ಯ ಪರಸ್ಪರಃ ಪ್ರತಿವ್ಯೂಹ್ಯವ್ಯೂಹ್ಯಂ ಚ ಅಸೌ ಅತೀತ್ಯ ಚ ಜನಾರ್ದನಃ ಧಾರಯತ್ಯನಿಶಂ ದೇವೋ ನಿತ್ಯ ಆನಂದೈಕಲಕ್ಷಣಃ. ಪ್ರಾಣ ಪುರುಷೋತ್ತಮನಲ್ಲಿ ಭಗವಂತನೇ ನಿತ್ಯ ಎಂಬತಕ್ಕಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಪುರುಷೋತ್ತಮನಾದವನು ನಿತ್ಯ, ಪುರುಷೋತ್ತಮ ಅಧೀನದಲ್ಲಿರ್ತಕ್ಕಂಥ ಜೀವರು ನಿತ್ಯರು ಎಂಬುದನ್ನು ನಾವು ಚೆನ್ನಾಗಿ ತಿಳಿಯಬೇಕು. ನಾವು ಬಹಳಷ್ಟು ಕೆಲಸಗಳನ್ನು ಮಾಡುವಾಗ ಈ ನಿತ್ಯತ್ವವನ್ನು ನಾವು ಮಾಡುವುದಿಲ್ಲ. ತಾತ್ಕಾಲಿಕವಾಗಿ ಆಗಿನ ಕಾಲದಲ್ಲಿ ಮಾತ್ರ ಇದ್ದದ್ದನ್ನು ಮಾತ್ರ ಪೂರೈಸಿಬಿಟ್ರೆ ಆಯಿತು ಅನ್ನೋ ರೀತಿಯಲ್ಲಿ ನಾವು ಮನಸ್ಸು ಮಾಡಿಕೊಳ್ಳುತ್ತೇವೆ. ಆದ್ದರಿಂದ ಅನೇಕ ಅನಾಹುತಗಳನ್ನು ತಪ್ಪುಗಳನ್ನು ಎದುರಿಸುತ್ತೇವೆ. ಆದರೆ ಜೀವ ನಿತ್ಯ ಮತ್ತು ಭಗವಂತ ಪರಮನಿತ್ಯ ಎಂಬ ಅತ್ಯಮೂಲ್ಯವಾದ ಶಾಸ್ತ್ರ ಪ್ರಮೇಯವನ್ನು ನಾವು ತಿಳಿಯಲೇಬೇಕು. ಅದು ತಿಳಿದಾಗ ಅನೇಕ ಪ್ರಮೇಯಗಳಿಗೆ ಉತ್ತರ ರೂಪವಾಗಿ ನಿಲ್ಲುತ್ತದೆ. ನಾವು ಯಾವುದನ್ನು ತಾತ್ಕಾಲಿಕವಾಗಿ ಮಾಡಿ ಮುಗಿಸುವಂತಿಲ್ಲ. ಏಕೆಂದರೆ ನಮ್ಮ ಮತ್ತು ಭಗವಂತನ ಸಂಬಂಧ ನಿತ್ಯ, ಜೀವರು ನಿತ್ಯರು, ಪರಮಾತ್ಮ ನಿತ್ಯನಾಗಿದ್ದಾನೆ. ಆದ್ದರಿಂದ ಅಘಟಿತ ಅಂದರೆ ಇದೆಲ್ಲವೂ ಸಹ ಒಂದು ದಿನ ಹುಟ್ಟಿದ್ದು ಎಂಬತಕ್ಕಂಥದ್ದಲ್ಲ. ನಿತ್ಯ ಅಂದರೆ ಏನು? ಒಂದು ಕಾಲದಲ್ಲಿ ಇಲ್ಲ ಎಂಬುದಂತೂ ಇಲ್ಲ. ಆದ್ದರಿಂದ ಸದಾಕಾಲ ಇರತಕ್ಕಂಥದ್ದು ಅಭಾವವೇ ಇಲ್ಲ. ಸದಾ ನಿತ್ಯವಾಗಿರ್ತಕ್ಕಂಥದ್ದು ನಿತ್ಯ ಅಂತ ಹೆಸರು. ಇದರಲ್ಲಿ ಯಾವುದು ನಿತ್ಯ? ಭಗವಂತನೇ ನಿತ್ಯ. ಹಾಗಾದರೆ ಜೀವರು ನಿತ್ಯ, ಜಡವೂ ನಿತ್ಯ, ಸಂಬಂಧವೂ ನಿತ್ಯ ಅಂತ ಹೇಳ್ತೀವಲ್ಲ, ಇದು ಹೇಗೆ ತಿಳಿಬೇಕು ಎಂಬುದನ್ನು ವಿಸ್ತಾರವಾಗಿ ಕೂರ್ಮ ಪುರಾಣದಲ್ಲಿ ಶ್ರೀ ವೇದವ್ಯಾಸದೇವರು ತಿಳಿಸ್ಕೊಡ್ತಾ ಇದ್ದಾರೆ. ನಿತ್ಯ ಪರಮಂ ನಿತ್ಯಸ್ಯ ತಥಾ ನಿತ್ಯ ಪರಸ್ತತಃ ಚತುರ್ದಯಿ ತಜ್ಜಗತ್ಸರ್ವಂ ಪರಾ ನಿತ್ಯದ ಪಾರ್ಥಿವಂ ಅನಿತ್ಯಾನಿ ಭೂತಾನಿ ನಿತ್ಯೋ ವಾಯುದಾಹತಃ ಪರಸ್ಸು ನಿತ್ಯ ಪುರುಷಃ ಪ್ರಕೃತಿ ಕಾಲ ಏವ ಚ ಏತಚ್ಚತುಷ್ಟಯಂ ವಿಷ್ಣು ಸ್ವಯಂ ನಿತ್ಯ ಪರಸ್ಪರಃ ಪ್ರತಿವ್ಯೂಹ್ಯವ್ಯೂಹಂ ಚ ಅಸೌ ಅತೀತ್ಯ ಚ ಜನಾರ್ದನಃ ಧಾರಯಂತ್ಯನಿಶಂ ದೇವ ನಿತ್ಯಾನಂದೈಕಲಕ್ಷಣಃ.
ಭಗವಂತನ ಪುರುಷೋತ್ತಮ ಲಕ್ಷಣ ಏನು ಅಂತ ಹೇಳಿದರೆ, ನಿತ್ಯ ಪ್ಲಸ್ ಆನಂದ, ನಿತ್ಯಾನಂದೈಕ ಲಕ್ಷಣ. ಪುರುಷೋತ್ತಮ ಲಕ್ಷಣ ನಾವು ತಿಳಿತಾ ಇದ್ದೇವೆ. ಅವನ ಲಕ್ಷಣ ತಿಳಿಯುವಾಗ ಯಾವುದೋ ಕ್ವಚಿತ್ ಕಾಲದಲ್ಲಿ ಕ್ವಚಿತ್ ದೇಶದಲ್ಲಿ ಇದ್ದರೆ ಅದು ಲಕ್ಷಣ ಅಂತ ಹೇಳುವುದಕ್ಕೆ ಆಗೋದಿಲ್ಲ. ಸದಾ ಅವನಲ್ಲಿ ಜೊತೆಯಲ್ಲೇ ಇರತಕ್ಕಂಥದ್ದು ಲಕ್ಷಣ ಅಂತ ಹೆಸರು. ಲಕ್ಷ್ಯದ ಜೊತೆಯಲ್ಲಿ ಸದಾ ಇರತಕ್ಕಂಥದ್ದು ಲಕ್ಷ್ಯ ಮಾತ್ರ ವೃತ್ತಿ ಧರ್ಮಂ ಲಕ್ಷಣ. ಭಗವಂತ ಒಂದು ಲಕ್ಷ್ಯ ಅಂತ ಹೇಳಿದಾಗ ಅವನು ಹೇಗೆ ತಿಳಿಬೇಕು? ಲಕ್ಷಣ ಮೂಲಕ ತಿಳಿಬೇಕು. ಮುಖ್ಯವಾದ ಲಕ್ಷಣ ಏನು? ನಿತ್ಯಾನಂದೈಕ ಲಕ್ಷಣ ಅಂತ ಹೇಳಿ ವೇದವ್ಯಾಸ ದೇವರು ಕೂರ್ಮ ಪುರಾಣದಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನಾವು ಇಷ್ಟು ತಿಳಿದ್ರೆ ಸಾಕು. ಭಗವಂತ ನಿತ್ಯ ಆನಂದ, ಇದರಿಂದಲೇ ಕೂಡಿರತಕ್ಕಂಥ ಅವನು ಭಗವಂತ. ನಿತ್ಯ ಎಂಬುದಕ್ಕೆ ಇನ್ನೊಂದು ಹೆಸರೇ ಭಗವಂತ, ಆನಂದ ಎಂಬುದಕ್ಕೆ ಇನ್ನೊಂದು ಹೆಸರೇ ಭಗವಂತ. ಆದ್ದರಿಂದ ನಿತ್ಯಾನಂದೈಕ ಲಕ್ಷಣ ಭಗವಂತನದು. ಧಾರಯಂತೆ ಅನಿಶಂ ದೇವ ನಿತ್ಯಾನಂದೈಕ ಲಕ್ಷಣ. ಈ ಭಗವಂತ ನಿತ್ಯ ಆನಂದನಾಗಿದ್ದಾಗ ಏನು ಕೆಲಸ ಮಾಡಬೇಕು, ಏನು ಮಾಡಬಾರದು, ಏಕೆ ಮಾಡಬೇಕು? ನಿತ್ಯ ಆನಂದ ಎಲ್ಲದರ ಮುಖ್ಯ ತಾತ್ಪರ್ಯ ಫಲ ಯಾವುದು? ಆನಂದ. ಆ ಆನಂದವೇ ಇವನು ತುಂಬಿಕೊಂಡಿದ್ದಾಗ, ಆನಂದ ಮೂರ್ತಿಯಾಗಿದ್ದಾಗ ಮತ್ತೆ ಮಾಡುವುದಾದರೂ ಏನಿದೆ? ಏನೂ ಇಲ್ವಲ್ಲ. ಹಾಗಾದರೆ ನಿತ್ಯಾನಂದೇಕ ಲಕ್ಷಣವನ್ನು ತಿಳಿದಾಗ ಭಗವಂತ ಅವನು ಜೀವರನ್ನು ಯಾಕೆ ರಕ್ಷಣೆ ಮಾಡುತ್ತಾನೆ? ಪ್ರಕೃತಿಯನ್ನು ಯಾಕೆ ರಕ್ಷಣೆ ಮಾಡುತ್ತಾನೆ? ದೇಶವನ್ನು ಯಾಕೆ ಸೃಷ್ಟಿ ಮಾಡುತ್ತಾನೆ ಎಂಬ ಪ್ರಶ್ನೆ ನಮಗೆ ಬಂದಾಗ ಭಗವಂತ ನಿತ್ಯ ಆನಂದೈಕ ಲಕ್ಷಣ ಅಂತ ಹೇಳಿದಾಗ, ಭಗವಂತ ಅನಂತ ಗುಣಗಳಿದೆ. ಅನಂತ ಗುಣಗಳು, ನಿತ್ಯ ಗುಣಗಳು. ಅದರಲ್ಲಿ ಒಂದು ಅನುಗ್ರಹ ರೂಪವಾದ ಕಾರುಣ್ಯ ರೂಪ. ಇದನ್ನು ನಾವು ಹಿಂದೆ ಚಿಂತನೆ ಮಾಡಿದ್ದೇವೆ. ಸಮುದ್ರದಂತೆ ಕಾರುಣ್ಯವನ್ನು ಹೊಂದಿರತಕ್ಕಂಥವನು. ಅವನ ಕರುಣೆಯ ಫಲ ಅವನನ್ನು ಆಶ್ರಯಿಸಿರುವ ಜೀವರು ಮತ್ತು ಜಡವನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಈ ಮಾಡಬೇಕು ಎಂಬತಕ್ಕಂತಹ ವಿಧಿ ಅವನಿಗಿಲ್ಲ. ಆದರೂ ಅವನು ತನ್ನ ಗುಣವೇ ಆಗಿರುವುದರಿಂದ ಅನಾಥ ರಕ್ಷಕ, ಆಪದ್ ಬಾಂಧವ, ಇದೆಲ್ಲವನ್ನು ನಾವು ಹೇಳುತ್ತಿದ್ದೇವೆ, ಚಿಂತಿಸಿದ್ದೇವೆ. ಈ ಆನಂದೈಕ ಲಕ್ಷಣ ಎಂಬತಕ್ಕಂಥದ್ದು ಮುಖ್ಯವಾಗಿ ಭಗವಂತ ಲಕ್ಷಣ. ಇದನ್ನು ಜೀವರು ಹೊಂದಲಿ ಎಂಬುದ ಚಿಂತನೆಯಿಂದ ಜೀವನನ್ನು ರಕ್ಷಣೆ ಮಾಡುತ್ತಿದ್ದಾನೆ. ಪುರಾಣ ಪುರುಷೋತ್ತಮ ಎಂದು ಪುರಂದರದಾಸರು ಹೇಳಿದಾಗ, ಪುರುಷ ಎಂದಿದ್ದರಿಂದ ಸಕಲ ಜೀವರು ಸೇರಿದರು ಮತ್ತು ಪುರುಷೋತ್ತಮ ಎಂದಾಗ ಭಗವಂತನು ಸೇರಿದ. ಪುರುಷೋತ್ತಮ ಲಕ್ಷಣ ಇಚ್ಛಾನಂದೈಕ ಲಕ್ಷಣವಾದ ಮೇಲೆ ಪುರುಷನು ಯಾವ ರೀತಿ ಇರಬೇಕು ಅಂತ ತಿಳಿದಾಗ, ಪುರುಷನು ಸಹ ನಿತ್ಯನಾಗಿದ್ದಾನೆ. ಏಕೆಂದರೆ ಒಂದು ನಿತ್ಯ ಪದಾರ್ಥ ಇನ್ನೊಂದು ನಿತ್ಯ ಪದಾರ್ಥಕ್ಕೆ ಆಶ್ರಯ ಕೊಡಬಲ್ಲದು. ತಾನೇ ಅನಿತ್ಯವಾಗಿದ್ದರೆ ಇನ್ನೊಂದು ನಿತ್ಯ ಪದಾರ್ಥಕ್ಕೆ ಹೇಗೆ ಆಶ್ರಯವನ್ನು ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಅಂದ ಭಗವಂತ ಪರಮನಿತ್ಯ, ಜೀವರು ನಿತ್ಯರು. ಭಗವಂತ ಸ್ವಾತಂತ್ರ್ಯನ ನಿತ್ಯ, ಜೀವರು ಅಸ್ವಾತಂತ್ರ್ಯ ಅಧೀನತೆಯ ನಿತ್ಯ ಎಂದು ತಿಳಿಯಬೇಕು. ಹೀಗೆ ತಿಳಿಯುವುದರಿಂದ ಏನು ನಮಗೆ ಸಿದ್ಧವಾಗುತ್ತೆ ಅಂದರೆ, ಎಲ್ಲ ಜೀವರು ಅನಾದಿ ಕಾಲದಿಂದಲೂ ಭಗವಂತನ ಆಶ್ರಯದಲ್ಲೇ ಬೆಳೆದಿದ್ದೇವೆ. ಅವನ ಆಶ್ರಯ ನಮಗೆ ಕೊಟ್ಟಿದ್ದಾನೆ. ಆದ್ದರಿಂದ ನಾವು ಅವನ ಉಪಕಾರ ಸ್ಮರಣೆ ಮಾಡಬೇಕು. ಮತ್ತು ಯಾವ ಜೀವ ನಾವು ಈಗ ಸುಖ ದುಃಖಾದಿಗಳಲ್ಲಿ ಮಿಶ್ರಿತವಾಗಿದ್ದೇವೆ. ಜನನ ಮತ್ತು ಮರಣ ರೂಪವಾದದ್ದು ಪ್ರತಿನಿತ್ಯವೂ ಹಗಲು ಮಧ್ಯಾಹ್ನ ರಾತ್ರಿ ಹೀಗೆ ನಮಗೆ ಯಾತಕ್ಕೆ ನಮಗೆ ಕಾಲದಲ್ಲಿ ಬದಲಾವಣೆಯನ್ನು ಯಾಕೆ ಕಾಣುತ್ತಿದ್ದೇವೆ ಅಂದರೆ, ಎಲ್ಲವೂ ಜೀವನಿಗೆ ಹಿತ ಮತ್ತು ಅಹಿತ ರೂಪವಾಗಿದೆ.
ಆದರೆ ಎಲ್ಲರಿಗೂ ಹಿತವೇ ಬೇಕು ಎಂಬತಕ್ಕಂಥ ಅಪೇಕ್ಷೆ ಮಾತ್ರ ಇದೆ. ಆ ಹಿತವನ್ನು ನಮಗೆ ಕೊಡ್ತಕ್ಕಂಥವನು ಯಾರು? ಭಗವಂತ ಎಂದು ತಿಳಿಯಬೇಕು. ಆದ್ದರಿಂದ ನಿತ್ಯಾನಂದೈಕ ಲಕ್ಷಣನಾದ ಭಗವಂತನನ್ನು ನಾವು ಅರ್ಥಕೊಳ್ಳಬೇಕು. ಅವನೇ ಪುರುಷೋತ್ತಮ ಎಂದು ಶ್ರೀ ಪುರಂದರದಾಸ್ ತಿಳಿಸಿದ್ದಾರೆ. ಇದರ ವಿಶೇಷ ವ್ಯಾಖ್ಯಾನವನ್ನು ಬ್ರಹ್ಮಸೂತ್ರ ಭಾಷ್ಯದಿಂದ ನಾವು ತಿಳಿಯಬೇಕಾಗಿದೆ. ಆದ್ದರಿಂದ ಇದನ್ನು ಶ್ರೀಮದಾನಂದ ತೀರ್ಥರು ಬ್ರಹ್ಮಸೂತ್ರ ಭಾಷ್ಯದ 2ನೇ ಅಧ್ಯಾಯದ 3ನೇ ಪಾದದ 8ನೇ ಸೂತ್ರದಿಂದ ನಮಗೆ ತಿಳಿಸಿಕೊಟ್ಟಿದ್ದಾರೆ. 2ನೇ ಅಧ್ಯಾಯದ 2ನೇ ಅಧ್ಯಾಯ ಮತ್ತು 3ನೇ ಪಾದ ಶ್ರುತಿಪಾದ ಅಂತ ಹೆಸರು. ನಾವು ನಿತ್ಯ ಅಂತ ತಿಳಿಯುವಾಗ ಭಗವಂತ ನಿತ್ಯ, ವೇದವೂ ನಿತ್ಯ. ವೇದ ಜಡ ಪ್ರಕೃತಿಯಾಗಿರ್ತಕ್ಕಂಥದ್ದು ವೇದವೂ ನಿತ್ಯ ಮತ್ತು ಜೀವರು ನಿತ್ಯರು. ನಮಗೆ ವೇದ ನಿತ್ಯವಾಗಿಲ್ಲ ಅಂದರೆ ಭಗವಂತ ತಿಳಿಯು ಶಕ್ಯವೇ ಆಗುತ್ತಿಲ್ಲ, ಮಾರ್ಗವೇ ನಮಗೆ ತಿಳಿಯುತ್ತಾ ಇರಲಿಲ್ಲ. ಅಂದರೆ ವೇದ ನಿತ್ಯ, ಭಗವಂತ ನಿತ್ಯ, ಜೀವರು ನಿತ್ಯವಾಗಿದ್ದಾರೆ. ಇದನ್ನು 2ನೇ ಅಧ್ಯಾಯ 3ನೇ ಪಾದದಲ್ಲಿ ಶ್ರುತಿಪಾದ ಅಂತ ಹೆಸರು. ಇಲ್ಲಿ 1ನೇ ಅಧಿಕರಣದಲ್ಲಿ ವೀಯದ ಅಧಿಕರಣ ಅಂತ ಹೇಳಿ ಆಕಾಶ ನಿತ್ಯವೋ ಅನಿತ್ಯವೋ ಎಂಬ ಚಿಂತನೆ ಮಾಡಿದ್ದಾರೆ. 2ನೇ ಅಧಿಕರಣದಲ್ಲಿ ಮಾತರಿಶ್ವಾಧಿಕರಣ ಎಂಬತಕ್ಕಂಥದ್ರಲ್ಲಿ ವಾಯು ನಿತ್ಯವೋ ಅನಿತ್ಯವೋ ಎಂಬ ಚಿಂತನೆ ಮಾಡಿದ್ದಾರೆ. ಆ ಪ್ರಸಂಗದಲ್ಲಿ ಭಗವಂತ ನಿತ್ಯ ಆನಂದೈಕ ಲಕ್ಷಣವನ್ನು ಶ್ರೀ ಪುರಂದರದಾಸರು ತಿಳಿಸಿರತಕ್ಕಂಥ ಪುರಾಣ ಪುರುಷೋತ್ತಮತ್ವವನ್ನು ಇಲ್ಲಿ ಚಿಂತಿಸಲಾಗಿದೆ. ಆದ್ದರಿಂದ ಈ ಮಾತರಿಶ್ವಾಧಿಕರಣವನ್ನು ನಾವು ಚೆನ್ನಾಗಿ ಮನನ ಮಾಡಿಕೊಳ್ಳಬೇಕು. ಈ ಅಧಿಕರಣದಲ್ಲಿ ಮುಖ್ಯ ವಾಯುದೇವರ ಉತ್ಪತ್ತಿ ವಿಷಯಕ ಶ್ರುತಿ ವಿರೋಧವನ್ನು ಪರಿಹರಿಸುತ್ತಾರೆ. ನಾವು ನೆನ್ನೆ ಹುಟ್ಟಿದೆವು, ಇವತ್ತು ಬದುಕಿದ್ದೇವೆ, ನಾಳೆ ಸಾಗುತ್ತೇವೆ. ಆದ್ದರಿಂದ ಇದು ನಿತ್ಯ ಹೇಗಾಯಿತು ಅಂತ ನಮ್ಮಲ್ಲೇ ನಾವು ಚಿಂತನೆ ಮಾಡಿದಾಗ, ನಾನು ಹುಟ್ಟಿದೆ, ನಾನು ಬದುಕಿದೆ, ನಾನು ಸಾಗುತ್ತೇನೆ ಎಂದಾಗ ಬದುಕು, ಹುಟ್ಟು ಮತ್ತು ಸಾವು ಎಂಬತಕ್ಕಂತಹದ್ದು ನನಗೆ ಸಂಬಂಧವಿದೆಯೋ, ಹೊರಗಡೆ ಸಂಬಂಧವಿದೆಯೇ ಹೊರತು ನಾನೇ ಅದಲ್ಲ. ಆದ್ದರಿಂದ ನಾನು ಎಂಬತಕ್ಕಂತಹ ಜೀವ ನಿತ್ಯನಾಗಿದ್ದಾನೆ. ನಿತ್ಯವಾಗಿರುವುದೆಂದರೆ ಅವನಿಗೆ ಹುಟ್ಟಿನ ಅನುಭವ ಇದೆ, ಬದುಕಿನ ಅನುಭವ ಇದೆ ಮತ್ತು ಮರಣದ ಅನುಭವ ಇದೆ. ಹುಟ್ಟುವಿಗೆ ಒಬ್ಬ ಜೀವ, ಬದುಕಿಗೆ ಒಬ್ಬ ಜೀವ ಮತ್ತು ಮರಣಕ್ಕೆ ಇನ್ನೊಬ್ಬ ಜೀವ ಅಂತ ನಾವು 3 ಜನರನ್ನು ನೇಮಕ ಮಾಡಿದಂತೆ 3 ವ್ಯಕ್ತಿಗಳಿದ್ದಂದಾಗ ಅಂತಂದೆ. ಆದರೆ ಅವರಿಗೆ ಯಾವ ಅನುಭವವೂ ಇರುತ್ತಿರಲಿಲ್ಲ. ಆದರೆ ನಮಗೆ ಎಲ್ಲ ಅನುಭವ ಇದೆ. ಇದರ ಅರ್ಥ ಏನು? ಯಾವುದೋ ಒಂದು ಬದಲಾವಣೆ ಹೊಂದುತ್ತಿದ್ದರೂ ಸಹ ಬದಲಾವಣೆ ಹೊಂದದೆ ಜೀವ ಅಂದರೆ ನಾವು ನಿತ್ಯರಾಗಿದ್ದೇವೆ. ನಾವು ಬದಲಾವಣೆಯನ್ನು ಗಮನಿಸುತ್ತಿದ್ದೇವೆ, ಅನಿತ್ಯತ್ವವನ್ನು ನಾವು ಗಮನಿಸುತ್ತಿದ್ದೇವೆ. ಅನಿತ್ಯವನ್ನು ನಾವು ಗಮನಿಸಬೇಕಾದರೆ ನಾವು ನಿತ್ಯವಾಗಿರಬೇಕು. ನಮ್ಮ ನಿತ್ಯ ಹೇಗೆ, ನಿತ್ಯತ್ವ ಹೇಗೆ ಎಂಬುದನ್ನು ತಿಳಿಯಬೇಕು. ಆದ್ದರಿಂದ ನಮಗೆ ಮೊಟ್ಟ ಮೊದಲು ಸಿಗತಕ್ಕಂಥ ಪಂಚಭೂತಗಳಿಂದ ಈ ಜಗತ್ತು ಸೃಷ್ಟಿಯಾಗಿದೆ. ಈ ಜಗತ್ತಿನಿಂದ ಈ ಶರೀರವೂ ಸೃಷ್ಟಿಯಾಗಿದೆ. ಆದ್ದರಿಂದ ಈ ಜಗತ್ತು ಸೃಷ್ಟಿ ನಿತ್ಯವೋ ಅನಿತ್ಯವೋ ಅಂತೇಳಿ ಇದು ಮಧ್ಯವರ್ತಿಯಾಗಿದೆ. ಮೂಲಭೂತವಾಗಿ ಪಂಚಭೂತಗಳು, ಅದರ ಪರಿಣಾಮ ರೂಪವಾಗಿ ನಮ್ಮ ಈ ಶರೀರ. ಆದ್ದರಿಂದ ನಾವು ಈ ಶರೀರವನ್ನು ಹುಟ್ಟು, ಬದುಕು, ಸಾವು ಇದನ್ನು ಚಿಂತಿಸಿದಾಗ ಯಾವುದಕ್ಕೆ ಹುಟ್ಟಿದೆ, ಯಾವುದಕ್ಕೆ ಹುಟ್ಟಿಲ್ಲ, ಯಾವುದು ನಿತ್ಯ, ಯಾವುದು ಅನಿತ್ಯ ಎಂಬ ವಿಶೇಷ ಪರಿಜ್ಞಾನ ನಮಗೆ ತಿಳಿದು ಬರುತ್ತದೆ. ಮೊಟ್ಟ ಮೊದಲಿನ ಪಂಚಭೂತಗಳಲ್ಲಿ ವೇದಾಧಿಕರಣದಿಂದ ಆಕಾಶವನ್ನು ಸೃಷ್ಟಿಸಿದ್ದಾರೆ. ಎರಡನೆಯದು ಮಾತರಿಶ್ವ ಎಂಬತಕ್ಕಂಥದ್ದು ವಾಯು. ಅತಃ ನಿತ್ಯಶ್ಚ ನಿತ್ಯಶ್ಚ ತೇಜೋ ಅಭನ್ನಾಕಾಶ ಇತಿ ತಾನಿ ಅನಿತ್ಯಾನಿ ವಾಯುರ್ವಾ ನಿತ್ಯ ವಾಯುನಾ ಹಿ ಸರ್ವಾಣಿ ಭೂತಾನಿ ನೇನೆಯಂತೆ. ಈ ಪ್ರಕರಣಾಂತರ ಆರಂಭಿಸಲ್ಪಡುತ್ತದೆ. ಅನಾದಿ ಪದಾರ್ಥಗಳು, ಸಾದಿ ಪದಾರ್ಥಗಳು ಹೇಳಲ್ಪಡುತ್ತದೆ.
ತೇಜಸ್ಸು, ಜಲ, ಪೃಥ್ವಿಗಳು, ಭೂತಾಕಾಶಗಳು ಅವುಗಳು ಅನಿತ್ಯಗಳು. ನಿತ್ಯನಾದವನು ವಾಯುವೇ, ವಾಯುವಿನಿಂದಲೇ ವಾಯು ಭಿನ್ನ. ಪೃಥ್ವಿಯಾದಿಗಳೆಲ್ಲವೂ ತಮ್ಮ ತಮ್ಮ ಕಾರ್ಯಗಳಲ್ಲಿ ಚೆನ್ನಾಗಿ ಪ್ರೇರಿಸಲ್ಪಡುತ್ತದೆ ಎಂಬ ಒಂದು ಯುಕ್ತಿ ಬಂದರೆ ಶ್ರೀಮದಾನಂದರು ಭಾಷ್ಯದಲ್ಲಿ ಸ್ಪಷ್ಟಪಡಿಸುತ್ತಾರೆ. ಅತಃ ಚೇತನಶ್ಚ ಅಚೇತನಶ್ಚ ತೇಜೋ ಅಭನ್ನಾಕಾಶ ಇತಿ ತಾನಿ ಅಚೇತನಾನಿ ವಾಯುರ್ವಾ ಚೇತನೋ ವಾಯು ನಾಹಿ ಸರ್ವಾಣಿ ಭೂತಾನಿ ವಿಜ್ಞಾಯಂತೆ. ಚೇತನಗಳು ಅಚೇತನಗಳು ನಿರೂಪಿಸಲ್ಪಡ್ತಾ ಇದೆ. ತೇಜಸ್ಸು, ಜಲ, ಪೃಥ್ವಿ, ಭೂತಾಕಾಶ ಇವುಗಳು ಅಚೇತನಗಳು. ವಾಯುವೇ ಚೇತನನು. ವಾಯುವಿನಿಂದ ಎಲ್ಲ ಪಂಚಭೂತಗಳು ತಿಳಿಯಲ್ಪಡುತ್ತದೆ ಎಂದರ್ಥ. ಕುವಿದಂಗ ನಮಸ ಯೇ ವೃದಾ ಸ್ವಪುರಾದೇವ ಅನವಜ್ಯಾಸ ಆಸನ್ ತೇ ವಾಯುವೇ ಮನವೇ ಬಾಧಿತಾಯ ವಾಸವೇ ಶಹಂ ಸೂರ್ಯೇಣ ಎಂಬ ಋಗ್ವೇದ ಮಂತ್ರ. ಸವಾಯೇಷ ದೇವತಾನಾದಿಯೋ ಅಯಂ ಪವತೆ ಇತಿ ಯಸ್ಯ ನಾದಿತ್ ನ ಮಜ್ಜಂ ನಾಂತೋ ನ ಉದಯೋ ನ ನಿಮ್ಲೋಚಃ ಇತ್ಯಾದಿ ಶ್ರುತಿಭ್ಯಃ ವಾಯುರುತ್ಪತ್ತಿ ಅನುತ್ಪತ್ತಿ. ಯಾವನು ಕಲ್ಮಶವನ್ನು ಶೋಧಿಸುತ್ತಾನೋ ಇವನೇ ಬ್ರಹ್ಮನು. ಈ ದೇವತೆ ಅನಾದಿ. ಯಾರಿಗೆ ಉತ್ಪತ್ತಿ ಇಲ್ಲವೋ, ಮಧ್ಯಮ ವಯಸ್ಸು ಇಲ್ಲವೋ, ನಾಶವೂ ಇಲ್ಲವೋ, ಪ್ರಾದುರ್ಭಾವ ತಿರೋಭಾವಗಳಿಲ್ಲವೋ ಇದು ಮೊದಲಾದ ಶ್ರುತಿಗಳಿಂದ ವಾಯುವಿಗೆ ಉತ್ಪತ್ತಿ ಇಲ್ಲ ಎಂದು ಅರ್ಥವಾದರೆ ತಾಸಾಂ ವಾಯುರ್ವಸ್ಸ ಎಂಬ ಶ್ರುತಿಯಿಂದ ವಾಯುವಿಗೆ ಉತ್ಪತ್ತಿ ತೋರಿದರು. ಸವಾಯೇಷ ದೇವತಾ ಅನಾದಿಹಿ ಇತ್ಯಾದಿ ಶ್ರುತಿಗಳಿಂದ ವಾಯುವಿಗೆ ಅನುತ್ಪತ್ತಿಯೇ. ಆಕಾಶ ಅನುತ್ಪತ್ತಿ ಶ್ರುತಿಯಂತೆ ಗೌಣಾರ್ಥವನ್ನು ಹೇಳಿಕೊಡುವುದು. ಹಾಗಿದ್ದರೆ ಶ್ರುತಿಯಲ್ಲಿ ತೇಜೋ, ಜಲ, ಪೃಥ್ವಿ, ಆಕಾಶಗಳಿಗೆ ಅನಿತ್ಯತ್ವವನ್ನು ಹೇಳಿ ವಾಯುವಿಗೆ ಮಾತ್ರ ನಿತ್ಯತ್ವ ಉಕ್ತಿ ಅಯುಕ್ತವಾಗಬೇಕಾಗುವುದು. ಮತ್ತು ತೇಜಸ್ಸು ಮೊದಲಾದವುಗಳಿಗೆ ಅಚೇತನತ್ವವನ್ನು ಹೇಳಿ ವಾಯುವಿಗೆ ಚೇತನತ್ವವನ್ನು ಹೇಳಿ ಸರ್ವಭೂತಗಳ ವಿಜ್ಞಾನವಿದೆಯಿಂದ ಚೇತನತ್ವ ಉತ್ಪನ್ನವೆಂದು ಹೇಳಿರುವುದು. ಮತ್ತು ಕುವಿದಂಗ ಎನ್ನುವ ಶ್ರುತಿಯಲ್ಲಿ ವಾಯುವಿಗೆ ಸರ್ವದೇವತಾ ಉಪಾಸ್ಯತ್ವವು ಹೇಳಲ್ಪಟ್ಟಿದೆ. ಇದು ಉತ್ಪತ್ತಿ ಇದ್ದರೆ ಕೂಡಲಾಗದು. ಯಸ್ಯ ಅನಾದಿ ಎನ್ನುವ ಶ್ರುತಿಯಲ್ಲಿ ವಾಯುವಿಗೆ ಉತ್ಪತ್ತಿಯಾದಿಗಳು ಇಲ್ಲವೆಂದು ಹೇಳಿ ಉದಯಾಸ್ತಮಯ ಭಾವವು ಹೇಳಲ್ಪಡುತ್ತದೆ. ಉದಯಾದಿಗಳು ಇಲ್ಲವಾದರೆ ಸರ್ವತಾ ಉತ್ಪತ್ತಿ ಕೂಡಲಾರದು. ಆದ ಕಾರಣ ಬಹುಶ್ರುತಿ ಯುಕ್ತಿ ವಿರೋಧವಾದ್ದರಿಂದ ವಾಯುವಿನ ಉತ್ಪತ್ತಿಯು ಅಪ್ರಮಾಣವೇ ಎಂಬ ಶ್ರುತಿಯಿಂದ ಒಂದು ಶ್ರುತಿಯಿಂದ ಹೀಗೆ ಉತ್ತರ ನಮಗೆ ಬರುತ್ತದೆ. ವಾಯು ಹುಟ್ಟುತ್ತೋ ಇಲ್ಲವೋ, ನಮ್ಮ ಪಂಚಭೂತವಾದ ಶರೀರ ಹುಟ್ಟುತ್ತೋ ಇಲ್ಲವೋ ಎಂಬುದನ್ನು ಹೇಗೆ ತಿಳಿದುಕೊಂಡಂತೆ ಪಂಚಭೂತಗಳಿಂದ ಆದ ಶರೀರವನ್ನು ನಾವು ಪ್ರತ್ಯಕ್ಷವಾಗಿ ನೋಡುತ್ತೇವೆ. ಇದಕ್ಕೆ ಕಾರಣವಾದ ಪಂಚಭೂತಗಳ ಚಿಂತನೆ ನಾವು ತಿಳಿಯಬೇಕು. ಇದಕ್ಕೆ ಮೂಲಭೂತವಾದ ಪಂಚಭೂತಗಳು. ಆದ್ದರಿಂದ ಅದರ ಚಿಂತನೆಯನ್ನು ಬ್ರಹ್ಮಸೂತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಶ್ರೀ ವೇದವ್ಯಾಸರು. ಅಥವಾ ಬ್ರವೀತಿ. ಹೀಗೆ ಸಂಖ್ಯೆ ಬಂದರೆ ಸೂತ್ರಕಾರರು ಉತ್ತರಿಸ್ತಾರೆ. ಸೂತ್ರ ಓಂ ಏತೇನ ಮಾತರೇಶ್ವ ವ್ಯಾಖ್ಯಾತಃ. ಓಂ ಹುಟ್ಟಲಿಲ್ಲ ಎಂದು ಶ್ರುತಿವಾಗದಿದ್ದ ಪ್ರಯುಕ್ತ ಹುಟ್ಟಿದ್ದಾನೆ ಎಂದು ಶ್ರುತವಾದ ಪ್ರಯುಕ್ತ ಸಂಭವ ಶಬ್ದಾದ ಹೇತುವಿನಿಂದ ಮುಖ್ಯವಾಯು ಕೂಡ ಉತ್ಪತ್ತಿ ಉಳ್ಳವನೆಂದು ತತ್ವತಃ ನಿಶ್ಚಿತನಾದನು. ಕೆಲವು ಶ್ರುತಿಯಲ್ಲಿ ಹುಟ್ಟಿದ ಅಂತ ಹೇಳುತ್ತಾರೆ, ಕೆಲವುದಲ್ಲಿ ಹುಟ್ಟಿಲ್ಲ ಅಂತ ಹೇಳುವುದರಿಂದ ಏನಾಗುತ್ತದೆ, ನಮಗೆ ಸಂಶಯ ಬರುತ್ತದೆ. ಜೀವ ಅಂದರೆ ಮನುಷ್ಯ ಹುಟ್ಟುತ್ತಾ ಇದ್ದಾನೆ, ಸಾಯ್ತಾ ಇದ್ದಾನೆ ಅಂದರೆ ಯಾವ ಜೀವನ ಹುಟ್ಟುತ್ತಾನೋ ಅಥವಾ ಜೀವನಿಗೆ ಹೊರಗಡೆ ಶರೀರ ಹುಟ್ಟುತ್ತದೋ ಎಂಬ ಶಂಕೆ ಬಂದಾಗ ಅದು ನಿರ್ಣಯ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಸೂತ್ರ ಹೊರಟಿದೆ. ಏತೇನ ಮುಖ್ಯ ಉತ್ಪತ್ತಿ ವಚನೇನ ವಿಭಕ್ತ್ಯಾಂತ ವಾಯು ಅನುತ್ಪತ್ತಿ ಶ್ರುತಿರಪಿ ವ್ಯಾಖ್ಯಾತಃ. ಅನುತ್ಪತ್ತಿ ಅಶ್ರುತವಾಗಿದೆ, ಆದ್ದರಿಂದ ಉತ್ಪತ್ತಿ ಶ್ರುತಿ ಇದೆ. ಉತ್ಪತ್ತಿ ಶ್ರುತಿಗಳು ಬಹಳ ಇದರಿಂದ ಅನಾದಿತ್ವ ಶ್ರುತಿಯು ಅಮುಖ್ಯಾರ್ಥಕವು.
ಇದು ಮೊದಲಾದ ಯುಕ್ತಿ ಸಮುದಾಯ ದಶೆಯಿಂದ ವಾಯುವಿಗೆ ಮುಖ್ಯೋತ್ಪತ್ತಿ. ಅಮುಖ್ಯತಃ ಅನುತ್ಪತ್ತಿದಾಯಕ ವಚನದಿಂದ ಅನುತ್ಪತ್ತಿ ಶ್ರುತಿಯು ಬ್ರಹ್ಮನಲ್ಲಿಯೇ ಮುಖ್ಯ. ಅನ್ಯತ್ರ ಮುಖ್ಯ ಎನ್ನುವ ವಚನದಿಂದ ಅಲ್ಪಶಕ್ತಿ ಇದ್ದದಿಂದಲೂ ವಾಯುವಿಗೆ ಮುಖ್ಯ ಅನುತ್ಪತ್ತಿಯು ಕೂಡದಿರುವುದರಿಂದ ಅನುತ್ಪತ್ತಿ ಪ್ರತಿಪಾದಕ ಶ್ರುತಿಯೂ ಕೂಡ ಸ್ವರೂಪಕ್ಕೆ ಅನುತ್ಪತ್ತಿ ವಿಷಯಕವಾಗಿಯೂ ಉತ್ಪತ್ತಿ ಶ್ರುತಿಯಾದರೂ ಮುಖ್ಯಾರ್ಥಕವಾಗಿ ಆಕಾಶಕ್ಕೆ ಅನುತ್ಪತ್ತಿ ಪ್ರತಿಪಾದಕ ಶ್ರುತಿ ವ್ಯಾಖ್ಯಾನದಿಂದಲೇ ವ್ಯಾಖ್ಯಾತವಾಯಿತು. ವಾಯುವಿಗೆ ಮುಖ್ಯವಾಗಿ ಅನುತ್ಪತ್ತಿ ಇಲ್ಲವಾದರೆ ಉತ್ಪತ್ತಿ ಅನುತ್ಪತ್ತಿಗಳುಳ್ಳ ಆಕಾಶಾದಿಗಳಿಂದ ವಿಶೇಷ ಅನುತ್ಪತ್ತಿ ಶ್ರುತಿಯು ಮುಖ್ಯ ಚೇತನತ್ವಾದ ಯುಕ್ತಿಯೂ ಕೂಡ ವಿರುದ್ಧವಾಗುವುದೇ ಎನ್ನುವ ಆಶಂಕೆ ಪರಿಹರಿಸುತ್ತಾ ಶ್ರುತಿಯನ್ನು ಹೇಳ್ತಾ ಇದ್ದಾರೆ. ನಾವು ಹುಟ್ಟಿದವು ಅಂತ ಹೇಳುತ್ತೇವೆ ಮತ್ತು ಮರಣವೂ ಇದೆ ಅಂತ ಹೇಳ್ತದೆ. ಹೇಗೆ ನಾವು ತಿಳಿದುಕೊಳ್ಳೋದು ಅನ್ನೋದಕ್ಕೆ ಒಂದು ಶ್ರುತಿ ಉದಾಹರಣೆ ಹೇಳ್ತಾ ಇದ್ದಾರೆ. ನಿತ್ಯ ಪರಮನಿತ್ಯಸ್ಯ ತಥಾ ನಿತ್ಯ ಪರಸ್ತತ ಚತುರ್ಥೇ ಜಗತ್ಸರ್ವಂ ಪರಾನಿತ್ಯತ ಪಾರ್ಥಿವಂ ಅನಿತ್ಯಾನಿತಭೂತಾನಿ ನಿತ್ಯೋ ವಾಯುದಾಹತಃ ಪರವಸ್ತು ನಿತ್ಯ ಪುರುಷ ಪ್ರಕೃತಿ ಕಾಲ ಏವ ಚ. ಇದರ ಅರ್ಥ ಏನು? ಪ್ರಮಿತವಾದ ಎಲ್ಲ ಜಗತ್ತು ನಿತ್ಯವಾಗಿದೆ. ಪರಮನಿತ್ಯ ಮತ್ತು ಅನಿತ್ಯ, ಪರಾನಿತ್ಯ ಅಂದರೆ 4 ವಿಧವನ್ನು ತಿಳಿದುಕೊಳ್ಳಿ. ನಿತ್ಯದಲ್ಲಿ ಒಂದು ನಿತ್ಯ, ಪರಮನಿತ್ಯ, ಅನಿತ್ಯ ಮತ್ತು ಪರಾನಿತ್ಯ, ಹೀಗೆ 4 ವಿಧ. ಅದರಲ್ಲಿ ಪರಾನಿತ್ಯವಾದರೂ ಪೃಥ್ವಿ ಮೊದಲಾದ ಭೂತ ಕಾರ್ಯ, ಸಂಸೃಷ್ಟವಾದ ಅಂಡಾದಿಗಳು ಅನಿತ್ಯಗಳಾದರೂ ಅಸಂಸೃಷ್ಟದಲ್ಲಿ ಸೇರಿದ ಆಕಾಶಾದಿಗಳು ತದ ಅಭಿಮಾನಿಗಳಾದ ವಿನಾಯಕಾದಿಗಳು ನಿತ್ಯವಾದರೂ ಮುಖ್ಯವಾಯು ಎಂದು ಪ್ರಮಾಣಗಳಲ್ಲಿ ಹೇಳಲ್ಪಟ್ಟಿರುತ್ತಾನೆ. ಸ್ವರೂಪ ಅತಿರಿಕ್ತವಾದ ಪ್ರತಿಭೆಗೂ ನಾಶ ಇಲ್ಲದಿರುವುದರಿಂದ ನಿತ್ಯನು. ಪರಮನಿತ್ಯ ಎಂದ ಹೆಸರು ಶರೀರತೋ ಅಪಿ ನಿತ್ಯವಾದುದು. ಪುರುಷ, ಪ್ರಕೃತಿ, ಕಾಲ ಎನ್ನುವ ಶಬ್ದಗಳಿಂದ ವಾಚ್ಯವಾದ ಶ್ರೀ ಭೂ ದುರ್ಗಾತ್ಮಕ ಚಿತ್ ಪ್ರಕೃತಿಯು ಹೇಳಲ್ಪಡುತ್ತದೆ. ಹೀಗೆ ಈ 4 ಜಗತ್ತಿನಲ್ಲಿ 4 ವಿಧವಾಗಿರುವುದಾದರೆ ವಿಷ್ಣುವಿಗೆ ನಿತ್ಯತ್ವ ಇಲ್ಲದೆ ಹೋಗುವುದು ಎಂದರೆ ಇವುಗಳಿಂದ ಅತಿಶಯವಾದ ನಿತ್ಯತ್ವ ಇದೆ ಭಗವಂತನಿಗೆ ಎಂದು ಹೇಳ್ತಾರೆ. ಯಾವುದದು ಅಂದರೆ ಏತಚ್ಚತುಷ್ಟಯಂ ವಿಷ್ಣು ಸ್ವಯಂ ನಿತ್ಯ ಪರಾತ್ಪರ ಪ್ರತಿವ್ಯೂಹ್ಯಂ ವ್ಯೂಹ್ಯಂ ಚ ಸಾವತಿತ್ಯ ಜನಾರ್ದನ ಧಾರಯಂತ್ಯರಿಶಂ ದೇವೋ ನಿತ್ಯ ಆನಂದೇ ಕಲಕ್ಷಣ ಎಂಬ ಕೂರ್ಮ ಪುರಾಣದಲ್ಲಿ ತಿಳಿಸಲ್ಪಟ್ಟಿದೆ. ಇದರ ಅರ್ಥವೇನು? ವಿಷ್ಣುವಾದರೂ ಪರನಿತ್ಯವಾದ ಶ್ರೀತತ್ವದಿಂದಲೂ ಪರಮನಿತ್ಯನಾಗಿದ್ದಾನೆ ಅಥವಾ ಸರ್ವ ಸ್ವತಂತ್ರನಾಗಿದ್ದಾನೆ. ನಿತ್ಯಾನಂದವೇ ಮುಖ್ಯವಾಗಿ ಸ್ವರೂಪವಾಗಿ ಉಳ್ಳವನಾಗಿದ್ದಾನೆ. ಜ್ಯೋತನಾದಿ ಜ್ಯೋತನ ಅಂದರೆ ಕ್ರೀಡಾ ವಿಶೇಷನಾಗಿದ್ದಾನೆ. ಉತ್ಪತ್ತಿಯನ್ನು ನಾಶಪಡಿಸುವನು ಇಂತಹ ಶ್ರೀಹರಿ ನಿತ್ಯಾದಿ 4 ವಿಧವಾದ ಜಗತ್ತನ್ನು ಅನಿತ್ಯಾದಿ ಭೇದದಿಂದ ವಿಭಾಗ ಮಾಡಿ ಅಥವಾ ರಾಶೀಕರಿಸಿ ತನ್ನನ್ನು ಕೂಡ ನಿಯಾಮಕತ್ವೇನ ಪ್ರತಿ ವಸ್ತುವಿನಲ್ಲಿ ಇರಿಸಿ ಅವುಗಳಲ್ಲಿ ಪ್ರವೇಶ ಮಾಡಿ ಹಿಂದೆ ಹೇಳಿದ 4 ವಿಧ ಜಗತ್ತನ್ನು ತನ್ನ ಗುಣಗಳಿಂದ ಅಥವಾ ತನ್ನ ಶಕ್ತಿಯಿಂದ ಅತಿಕ್ರಮಿಸಿ ಪ್ರತಿಬಿಂಬಭೂತರಾದ ಜೀವರನ್ನು ಕುರಿತು ತನ್ನ ರೂಪವನ್ನು ವಿಭಾಗ ಮಾಡಿ ಜೀವರಲ್ಲಿ ನಿಯಾಮಕನಾಗಿ ಇದ್ದು ಅವರನ್ನು ತನ್ನ ಗುಣಗಳಿಂದ ಅತಿಕ್ರಮಿಸಿ ಜೀವರಿಗಿಂತ ಉತ್ತಮೋತ್ತಮನಾಗಿ ಜೀವನ ಅಪೇಕ್ಷೆ ಇಲ್ಲದೇನೆ ಸದಾ ಈ ಜಗತ್ತನ್ನು ಸ್ವತಂತ್ರವಾಗಿಯೇ ಧರಿಸುತ್ತಾನೆ ಮತ್ತು ಪೋಷಿಸುತ್ತಾನೆ. ಆದ ಕಾರಣ ಪರಾತ್ಪರ ನಿತ್ಯ ಎಂದು ಕೌರವ ಪುರಾಣದಲ್ಲಿ ತಿಳಿಸಿದೆ. ಇದರ ಅರ್ಥವೇನು? ಪುರುಷೋತ್ತಮ ಎಂಬತಕ್ಕಂಥದ್ದನ್ನು ವಿಶೇಷವಾಗಿ ಹೇಗೆ ತಿಳ್ಕೊಳ್ಳಬೇಕು ಅಂದರೆ ಭಗವಂತ ಸ್ವರಾಟ್ ಸರ್ವ ಸ್ವತಂತ್ರ, ತಾನೇ ನಿಂತಿದ್ದಾನೆ ಹೊರತು ತಾನು ಇನ್ನೊಬ್ಬರನ್ನು ಅವಲಂಬಿಸಿ ನಿಂತಿಲ್ಲ. ಆದ್ದರಿಂದ ಅವನು ಪರಾತ್ಪರ ನಿತ್ಯ ಅಂತ ಹೆಸರು. ಪರಾತ್ಪರ ನಿತ್ಯ ಅಂದರೆ ಸರ್ವ ಸ್ವಾತಂತ್ರ್ಯ ಅಂತ ಹೆಸರು. ಪರನಿತ್ಯ ಎಂದರೆ ನಿರ್ವಿಕಾರವಾಗಿ ಆದ್ಯಂತ ಶೂನ್ಯ ಅಂತ ಹೆಸರು. ಅದು ಜೀವ ಚೈತನ್ಯಾದಿಗಳಲ್ಲಿ ಅವುಗಳಿಗೆ ಅಭಿಮಾನಿಯಾದ ಲಕ್ಷ್ಮೀದೇವಿಯೂ ಇದೆ. ಅನಿತ್ಯತ್ವ ಎಂದರೆ ಉಪಾದಾನ ಹೊರತು ವಿನಾಶತ್ವ. ಪರಾನಿತ್ಯ ಅಂದರೆ ಉಪಾದಾನ ಸಹಿತವಾಗಿ ವಿನಾಶಗೊಳ್ಳದ್ದು. ವಾಯುವಿಗೆ ಪರತಂತ್ರವಿದ್ದುದರಿಂದ ಈಶ್ವರಂತೆ ಸ್ವಾತಂತ್ರ್ಯ ರೂಪವಾದ ಪರಸ್ಪರ ನಿತ್ಯತ್ವ ಇಲ್ಲ. ದೇಹೋತ್ಪತ್ತಿ ಇದ್ದರಿಂದ ಚಿತ್ ಪ್ರಕೃತಿಯಂತೆ ಪರನಿತ್ಯತ್ವೂ ಇಲ್ಲ. ಆದರೂ ಪ್ರಳಯ ಕಾಲದಲ್ಲಿಯೂ ಜ್ಞಾನಕ್ಕೆ ಲೋಪ ಇಲ್ಲದಿರುವುದರಿಂದ
ಸ್ವರೂಪಾತಿರಿಕ್ತ ವೃತ್ತಿಜ್ಞಾನ ಪ್ರವಾಹಕ್ಕೆ ನಿತ್ಯತ್ವವಿದೆ ಎನ್ನುವ ಅಭಿಪ್ರಾಯದಿಂದ ಆಕಾಶಾದಿಗಳಿಂದಲೂ ಆಕಾಶಾಭಿಮಾನಿ ವಿನಾಯಕಾದಿಗಳಿಂದಲೂ ಅತಿಶಯೇನ ನಿತ್ಯತ್ವ ಸರ್ವಭೂತಗಳ ವಿಜ್ಞಾನವಿದ್ದುದರಿಂದ ಮುಖ್ಯ ಚೇತನತ್ವವು ಅವಾಂತರೇಶ್ವರರಾದ್ದರಿಂದ ಸರ್ವದೇವತಾ ಉಪಾಸತ್ವವು ಹೇಳಲ್ಪಡುತ್ತದೆ. ಆದ ಕಾರಣ ಶ್ರುತಿ ವಿರೋಧವಾಗಲಿ ಯುಕ್ತಿ ವಿರೋಧವಾಗಲಿ ಇಲ್ಲ. ಆದ್ದರಿಂದ ಆಕಾಶದಂತೆ ವಾಯುವು ಉತ್ಪತ್ತಿಗೊಳ್ಳವನೇ ಎಂದು ತಾತ್ಪರ್ಯ. ಇದನ್ನು ಪರರು ಅಂದರೆ ನಮ್ಮಲ್ಲಿ ಯಾವ ರೀತಿ ಚಿಂತನೆ ಬರುತ್ತೆ ಅಂದರೆ, ಚಾಂದೋಗ್ಯದಲ್ಲಿ ಭೂತವಾಗಿ ಉತ್ಪತ್ತಿ ಶ್ರುತವಾಗಿಲ್ಲ, ತೈತಿರ್ಯದಲ್ಲಿ ಉತ್ಪತ್ತಿ ಶ್ರುತವಾಗಿದೆ. ಹೀಗೆ ಎರಡು ಶ್ರುತಿಯಲ್ಲಿ ಒಂದರಲ್ಲಿ ಇದೆ ಇಲ್ಲದೇ ಇರೋದ್ರಿಂದ ನಮಗೆ ವಿರೋಧ ಕಂಡುಬರುತ್ತೆ. ಆದ್ದರಿಂದ ಈ ಅಧಿಕರಣ ಭೂತ ಪರವಾಗಿದ್ದರೆ ಆಕಾಶಾದ್ವಾಯು ಎಂಬ ಆಕಾಶಜನ್ಯವಾದ ವಾಯುವಿನಲ್ಲಿ ಆಕಾಶ ಸಾಮ್ಯ ಇಲ್ಲದಿರುವುದರಿಂದ ಸುತರಾಂ ಅಧಿಕ ಸಂಖ್ಯೆ ಇಲ್ಲದಿರುವುದರಿಂದ ಅತಿದೇಶವೂ ಕೊಡಲಾರದು ಎಂಬ ಒಂದು ಶಂಕೆ ಬರುತ್ತದೆ. ಮತ್ತೊಂದು ಶಂಕೆ ಏನೆಂದರೆ, ಅಧಿಸಂಖ್ಯೆ ಇಲ್ಲದಿರುವುದರಿಂದ ಇದು ಅಧಿಕರಣಾಂತರವಲ್ಲ, ಮತ್ತೆ ಪೂರ್ವ ಅಧಿಕರಣಕ್ಕೆ ಶೇಷಭೂತವಾಗಿ ಭೂತ ವಿಷಯಕ ಎನ್ನುತ್ತಾರೆ. ಇದು ಸಹ ಇದೆರಡು ಅಯುಕ್ತವಾಗುತ್ತದೆ. ನಮ್ಮ ರೀತಿಯಲ್ಲಿ ಅಂದರೆ ಸಿದ್ಧಾಂತ ರೀತಿಯಲ್ಲಿ ಅಂತ ತಿಳಿಬೇಕು. ಹಿಂದೆ ಹೇಳಿದ ಪ್ರಕಾರ ಅಧಿಸಂಖ್ಯೆಯೂ ಇದೆ. ಸಾಯೇಶನ್ ಸ್ತಮಿತಾ ಎನ್ನುವ ಶ್ರುತಿಯಲ್ಲಿ ದೇವತಾ ಪದ ಕುವಿಂದಂಗ ಎಂಬ ರುಕ್ಕಿನಿಂದ ದೇವೋಪಾಸನತ್ತು ಶ್ರುತವಾಗಿದೆ. ಆದ್ದರಿಂದ ಈ ಅಧಿಕರಣ ಸಾರಾಂಶ ಏನು? ವಾಯುವಿಗೆ ಪರಾಧೀನ ವಿಶೇಷ ವ್ಯಾಪ್ತಿ ರೂಪವಾದ ಉತ್ಪತ್ತಿ ಇದೆಯೋ ಇಲ್ಲವೋ ಎಂದು ಸಂದೇಹ. ಉತ್ಪತ್ತಿಯಲ್ಲಿ ಒಂದು ಪೂರ್ವಪಕ್ಷ. ವಾಯುರ್ಭಾವ ನಿತ್ಯ ಎಂಬ ಶ್ರುತಿ ಇದೆ. ಆಕಾಶದಿಂದ ವಾಯುವಿಗೂ ಉತ್ಪತ್ತಿಯನ್ನು ಹೇಳಿದರೆ ತೇಜಸ್ಸು ಜಲ ಮೊದಲಾದವುಗಳಿಗೆ ಉತ್ಪತ್ತಿಪೂರ್ವಕವಾಗಿ ವಾಯುವಿಗೆ ನಿತ್ಯತ್ವ ಹೇಳಿದು ಕೂಡದೆ ಹೋಗುವುದು. ಮತ್ತು ವಾಯುರ್ಭಾವ ಚೇತನ ಎನ್ನುವ ಶ್ರುತಿಯಲ್ಲಿ ವಿಶಿಷ್ಟ ಚೇತನತ್ವ ಹೇಳಿದ್ದರಿಂದ ಸರ್ವಜೀವ ಸಾಧಾರಣವಾದ ಸ್ವರೂಪ ನಿತ್ಯತ್ವ ಕೊಡಲಾರದು. ಮತ್ತು ಕುವಿದಂಗ ಎನ್ನುವ ಮಂತ್ರದಲ್ಲಿ ಸರ್ವದೇವೋಪಾಸತ್ವ ಹೇಳಿದೆ. ವಾಯು ನ ಜನೀಯಮಾನ್ ಪರಮ ನಿತ್ಯತ್ವಾನ್ ಪರಮಚೇತನತ್ವಾತ್ ಈಶವತ್ತು ಇತ್ಯಾದಿ ಯುಕ್ತಿ ಇದೆ. ಅಂದರೆ ವಾಯುವು ದೇಹ ಸಂಬಂಧ ರೂಪವಾದ ಪರಾಧೀನ ವಿಶೇಷ ವ್ಯಾಪ್ತಿ ರೂಪವಾದ ಉತ್ಪತ್ತಿ ಉಳ್ಳವನು ಎಂದರ್ಥ. ಪ್ರಾಣಾದ್ವಾಯ ಜಾಯಿತಃ ಇತ್ಯಾದಿ ಉತ್ಪತ್ತಿ ಶ್ರುತಿ ಇದೆ. ಅಲ್ಪಶಕ್ತಿ ಇರುವನು ವಾಯುವಿಗೂ ಜನಿಯನ್ನು ಹೇಳದೇ ಇದ್ದರೆ ಈಶನಂತೆ ಸ್ವಾತಂತ್ರ್ಯ ಬರಬೇಕಾಗುವುದು. ಆದ್ದರಿಂದ ಪರಾತ್ಮನಾದ ವಿಷ್ಣುವಿಗೆ ಇರತಕ್ಕಂಥ ನಿತ್ಯತ್ವ ಯಾರಿಗೂ ಇಲ್ಲ. ಅವನು ಸ್ವಾತಂತ್ರ್ಯ ಇದೆ. ಉಳಿದೆಲ್ಲರಿಗೂ ಸಹ ಸ್ವಾತಂತ್ರ್ಯ ಇದೆ. ಆದ್ದರಿಂದ ಉತ್ಪತ್ತಿ ನಾಶ ಎಂದೇನೇ ಅರ್ಥ? ದೇಹದ ಉತ್ಪತ್ತಿ ದೇಹದ ಸಂಬಂಧವೇ ಅನಿತ್ಯವಾದ ನಿತ್ಯತ್ವ ಮತ್ತು ಸ್ವರೂಪತಃ ಯಾವ ಜೀವ ಎಂಬತಕ್ಕಂಥದ್ದು ನಿತ್ಯತ್ವ, ಯಾವ ಭಗವಂತನಲ್ಲಿ ವಿಶೇಷವಾದ ಸಂಬಂಧ ಅಂದರೆ ಯಾವುದು? ಅಧೀನತ್ವ. ಭಗವಂತನ ಅಧೀನತ್ವವನ್ನು ಜ್ಞಾಪಿಸುವುದೇ ಉತ್ಪತ್ತಿ ವಿನಾಶ ಅಂತ ನಾವು ತಿಳಿಯಬೇಕೇ ಹೊರತು ಸ್ವರೂಪತಃ ನಿತ್ಯರೇ ಆಗಿದ್ದಾರೆ ಎಂಬುದೇ ತಾತ್ಪರ್ಯ. ಇದರಿಂದ ನಾವು ತಿಳಿದುಕೊಳ್ಳಬೇಕಾದ ಏನು? ಪುರಾಣ ಪುರುಷೋತ್ತಮದಿಂದ ಪುರುಷರೆಲ್ಲರೂ ನಿತ್ಯರು, ಪುರುಷೋತ್ತಮನೂ ನಿತ್ಯನು. ಹಾಗಾದರೆ ಇಬ್ಬರ ನಿತ್ಯವೂ ಒಂದೇ ಅಂದರೆ ಅಲ್ಲ. ಪುರುಷೋತ್ತಮದು ಸ್ವಾತಂತ್ರ್ಯ ನಿತ್ಯ, ಎಲ್ಲ ಜೀವರದು ಅಸ್ವಾತಂತ್ರ್ಯ ತನ್ನ ಅಧೀನತೆಯ ನಿತ್ಯ. ಹಾಗೆ ನಿತ್ಯ ಎಂಬತಕ್ಕಂಥ ಗುಣವಿದ್ದರೂ ಸಹ ಭಗವಂತನ ಅಧೀನದಲ್ಲೇ ನಾವು ನಿತ್ಯವಾಗಿದ್ದೇವೆ ಎಂಬ ಪ್ರಮಾಣದಿಂದ ನಾವು ಏನು ತಿಳಿಬೇಕು? ಪುರಾಣ ಪುರುಷೋತ್ತಮದಿಂದ ಸದಾ ಭಗವಂತನ ಆಶ್ರಯದಲ್ಲಿ ನಾವು ಬದುಕಿದ್ದೇವೆ. ಆದ್ದರಿಂದ ಸದಾಶಯನಾದ ಭಗವಂತನನ್ನು ನಾವು ನಿತ್ಯ ಉಪಾಸನೆಯನ್ನು ಮಾಡಬೇಕು. ಉಪಾಸನೆ ಹೇಗೆ ಮಾಡಬೇಕು? ನಿತ್ಯವಾಗಿ ಮಾಡಬಹುದು. ಏಕೆಂದರೆ ಅವನು ನಿತ್ಯ, ನಾವು ನಿತ್ಯವಾಗಿದ್ದೇವೆ. ಉಪಾಸನೆ ಎಂದರೆ ಏನು? ಉತ್ಕೃಷ್ಟನಾದ ಪರಮಾತ್ಮನು ಸದಾ ನೆನೆಯುವುದೇ ಆಗಿದೆ. ಸದಾ ನೆನೆಯುವುದಕ್ಕೆ ಮೂಲಭೂತವಾದ ಕಾಲ ನಿತ್ಯವಾಗಿರಬೇಕು. ಅಂದರೆ ಜೀವ ನಿತ್ಯ ಇರಬೇಕು, ಭಗವಂತ ನಿತ್ಯನಿರಬೇಕು. ಆದ್ದರಿಂದಲೇ ಜೀವ ಮತ್ತು ಪರಮಾತ್ಮನಿಗೆ ಮಾತ್ರ ವಿಶಿಷ್ಟವಾಗಿ ಹೇಳಿ ಮಾಡಿಸಿದ ಒಂದು ಶಬ್ದ ಎಂದರೆ ಉಪಾಸನೆ.
ಉತ್ಕೃಷ್ಟನಾದ ಪರಮಾತ್ಮನನ್ನು ಸದಾ ಸೇವಿಸುವುದು ಉಪಾಸನೆ ಎಂಬುದೆಂದಾಗಿ ತಿಳಿಯಬಹುದು. ಇದನ್ನು ಶ್ರೀ ಪುರಂದರದಾಸರು ಏನಂತ ಉಪಾಸನೆ ಮಾಡಬೇಕಪ್ಪ ಅಂದರೆ ಪುರಾಣ ಪುರುಷೋತ್ತಮ ಎಂದು ಉಪಾಸನೆ ಮಾಡಿ, ಸರ್ವಸತ್ವದ ಭಗವಂತ ಅವನ ಅಧೀನದಲ್ಲಿ ನಾನಿದ್ದೇನೆ ಎಂಬುದೇ ಮುಖ್ಯ ತಾತ್ಪರ್ಯ. ಇದನ್ನೇ ವಿಶೇಷಾಕಾರವಾಗಿ ಚಿಂತನೆಯನ್ನು ಭಗವಂತ ಸದಾ ಕಾಲದಲ್ಲಿ ನನ್ನ ರಕ್ಷಕ, ಆದ್ದರಿಂದ ಭಗವಂತ ನನಗೆ ಸ್ವಾಮಿಯಾಗಿದ್ದಾನೆ ಎಂಬುದೇ ಮುಖ್ಯ ತಾತ್ಪರ್ಯ. ಅದೇ ಅರ್ಥದಲ್ಲಿ ತಿಳಿತಕ್ಕಂತಹದ್ದು ಪುರಾಣ ಪುರುಷೋತ್ತಮ ತತ್ವ. ಇಂತಹ ತತ್ವವನ್ನು ಬೋಧಿಸುವ ಪುರಂದರದಾಸರಿಗೆ ಅನಂತಾನಂತ ನಮಸ್ಕಾರಗಳು ಮಾಡಿ ಅವರ ಅಂತರ್ಯಾಮಿ ಪುರಂದರದಾಸರಿಗೆ ಭೂಯಿಷ್ಟಾಂತರ ಮುಕ್ತಿವಿದೆ ಎಂದು ಹೇಳಿ, ಇಂತಹ ವಿಶೇಷ ಜ್ಞಾನ ಯಾವಾಗ ಸಾಧ್ಯವಾಗುತ್ತೆ ಅಂದರೆ ಕೇವಲ ಮನುಷ್ಯ ಜನ್ಮದಲ್ಲಿದ್ದಾಗ ಮಾತ್ರ ಸಾಧ್ಯವಾಗುತ್ತದೆ. ಏಕೆಂದರೆ ಪ್ರಾಣಿಗಳು ಹುಟ್ಟುತ್ತೆ, ಸಾಗುತ್ತೆ, ಬದುಕಿರುತ್ತದೆ. ಆದರೆ ಅಲ್ಲಿ ಯಾವುದಕ್ಕೆ ಹುಟ್ಟು, ಯಾವುದಕ್ಕೆ ಬದುಕು, ಯಾವುದಕ್ಕೆ ಸಾವು ಎಂಬುದನ್ನು ತಿಳಿಯತಕ್ಕಂಥ ಯೋಗ್ಯತೆ ಅದಕ್ಕೆ ಇರುವುದಿಲ್ಲ. ಆದರೆ ಮನುಷ್ಯರು ಮಾತ್ರ ನಾವು ನನ್ನಿಗೆ ಚಿಂತನೆ ಇದೆ, ಇಂದಿದೆ ಎನ್ನುವಂಥ ನಾಳೆಯ ಚಿಂತನೆಯೂ ಇದೆ. ನಾಳೆಯ ಚಿಂತೆ ಮುಂದೆ ನಾವು ಮಾಡಬೇಕಾದರೆ ನಿತ್ಯದಲ್ಲಿ ಇವತ್ತು ಮತ್ತು ನಾಳೆಗೂ ಇರತಕ್ಕಂಥ ಒಬ್ಬ ವ್ಯಕ್ತಿ, ನಿತ್ಯವಾದ ವ್ಯಕ್ತಿ ಇರಬೇಕು, ಅವನೇ ಜೀವ. ಆದ್ದರಿಂದ ಕಾಲ ನಿತ್ಯ, ಜೀವನೂ ನಿತ್ಯ. ಪ್ರಕೃತಿಯು ಸಹ ಸೂಕ್ಷ್ಮ ರೂಪದ ನಿತ್ಯವಾಗಿದೆ. ನಿತ್ಯವಾದಲ್ಲಿ ಇನ್ನೊಂದು ಯಾವುದು? ಪುರಾಣ, ಶ್ರುತಿ, ವೇದ. ಆದ್ದರಿಂದ ಇವೆಲ್ಲವೂ ನಿತ್ಯ. ವೇದ, ಪುರಾಣ, ಪ್ರಕೃತಿ, ಕಾಲನಿವಚ ಎಂದು ತತ್ವಸಂಖ್ಯಾನದಲ್ಲಿ ಎಲ್ಲ ನಿತ್ಯ ಪದಾರ್ಥನ ಪಟ್ಟಿಯನ್ನೇ ಮಾಡಿ ತೋರಿಸಿದ್ದಾರೆ ನಮ್ಮ ಮೂಲ ಗುರುಗಳಾದ ಶ್ರೀಮಧ್ವಾಚಾರ್ಯರು. ಆದ್ದರಿಂದ ತಿಳಿಯಬೇಕಾದ ಏನು? ಭಗವಂತ ನಮ್ಮ ಸಂಬಂಧ ನಿತ್ಯವಾದುದು. ಆದ್ದರಿಂದ ನಿತ್ಯ ಉಪಾಸನೆ ಮಾಡಬೇಕು ಎಂಬ ವಿಶಿಷ್ಟ ಜ್ಞಾನ ಮನುಷ್ಯ ಜ್ಞಾನದಲ್ಲಿ ಮಾತ್ರ ಸಾಧ್ಯವಾಗುತ್ತದೆ. ಇಂತಹ ಮನುಷ್ಯ ಜನ್ಮವನ್ನು ಕರುಣಿಸುವ ಭಗವಂತ ಮನುಷ್ಯ ಜನ್ಮವನ್ನು ಕೊಡೋಕ್ಕೆ ಕಾರಣವಾದ ನಮ್ಮ ತಂದೆ ತಾಯಿಗಳ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ಇವರಲ್ಲಿ ತತ್ವಾಭಿಮಾನ ದೇವತೆ ನಿಂತು ಈ ನಿತ್ಯತ್ವವನ್ನು ಬೋಧಿಸುವುದರಿಂದ ಸಾಧ್ಯವಾಗಿದೆ. ಇವರ ಮೇಲೆ ಮುಖ್ಯ ಅಭಿಮಾನಿಯಾಗಿ ವಾಯುದೇವರು ಅವರೇ ಮಾತರಿಶ್ವ ಮಹಾದೇವತೆಗಳಿಂದ ಉಪಾಸಕರಾದವರು, ಎಲ್ಲ ಜೀವನದಲ್ಲೂ ಉಪಾಸಕರಾದವರು. ಆದ್ದರಿಂದ ಅವನ ಜೀವೋತ್ತಮ ಎಂಬತಕ್ಕಂಥದ್ದಾಗಿ ಶ್ರುತಿಯೇ ಹೇಳಲ್ಪಟ್ಟಿದೆ. ಅವರ ವಿಶೇಷ ಅನುಗ್ರಹದಿಂದ ಅವರೂ ನಿತ್ಯರಾಗಿದ್ದಾರೆ ಮತ್ತು ನಿತ್ಯ ಆನಂದೈಕ ಸ್ವರೂಪನಾದ ಭಗವಂತನ ಉಪಾಸನೆ ಮಾಡುತ್ತಾರೆ. ಆ ಉಪಾಸನೆಯನ್ನು ಸಕಲ ಜೀವನಿಗೂ ಹೇಳಿಕೊಡುವುದರಿಂದ ಮೂಲ ಗುರುಗಳು ನೆನೆಸಿದ್ದಾರೆ. ಇಷ್ಟಾದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ, ಅವನೇ ನಮ್ಮ ಬಿಂಬರೂಪ. ಆದ್ದರಿಂದ ನಾವು ಬಿಂಬನ ಉಪಾಸನೆಯನ್ನು ಮಾಡುವುದು ಏನಂತ ತಿಳಿಯಬೇಕು? ಮೊದಲಿಗೆ ಪರಮ ನಿತ್ಯ ಎಂದು ತಿಳಿಯಬೇಕು. ನಿತ್ಯ ಆನಂದೈಕ ಲಕ್ಷಣ ಭಗವಂತನದ ಲಿಂಗ ರೂಪದ ನಮ್ಮ ಬಿಂಬರೂಪವ ಪರಿಚಯವನ್ನು ಮಾಡಿಕೊಳ್ಳಬೇಕು. ಅವನ ಆಶಯದಲ್ಲಿ ನಾವು ಬೆಳೆದಾಗ ನಮಗೆ ಸ್ವರೂಪ ಅಭಿವ್ಯಕ್ತವಾಗಿ ನಿತ್ಯ ಆನಂದ ಸ್ವರೂಪವನ್ನು ಯಥಾಯೋಗ್ಯವಾಗಿ ನಾವು ಪೂರ್ಣರಾಗುತ್ತೇವೆ. ಅದೇ ಮೋಕ್ಷ ಎಂಬುದೇ ಮುಖ್ಯ ತಾತ್ಪರ್ಯ. ಆದ್ದರಿಂದ ಈ ವಿಶೇಷ ಗುಣವನ್ನು ಚಿಂತನೆ ಮಾಡುವುದಕ್ಕೆ ಸತತ ಚಿಂತೆಯೇತ್ ಅಂತಕಾಲೇ ವಿಶೇಷತಃ. ಅಂತಕಾಲೇ ಎಂದೇ ಯಾವ ಒಂದು ನಿರ್ಧಾರಣವಾದಾಗ ಭಗವಂತ ಈ ಶ್ರುತಿಯಿಂದ ನಿಶ್ಚಿತವಾದಾಗ ನಾವು ಅತಿಶಯವಾಗಿ ಭಗವಂತನ ಆರಾಧನೆ ಮಾಡಬೇಕು ಎಂದು ಅರ್ಥ. ಅಂತಕಾಲೇ ವಿಶೇಷತಃ ಒಂದು ವಿಷಯದಲ್ಲಿ ನಾವು ಗಟ್ಟಿ ಮಾಡಿಕೊಂಡಾಗ ವಿಶೇಷಾಕಾರವಾಗಿ ಭಗವಂತನ ಆರಾಧನೆ ಮಾಡಲು ಸಾಧ್ಯ. ಯಾವ ವಿಷಯವೂ ಸಹ ಗಟ್ಟಿಯಾಗಲಿಲ್ಲದಿದ್ದರೆ ನಾವು ಏನನ್ನು ತಾನೇ ಉಪಾಸನೆ ಮಾಡೋಕ್ಕೆ ಸಾಧ್ಯವಾದೀತು. ಆದರೆ ನಿಶ್ಚಿತವಾಗಿ ನಾವು ಭಗವಂತನನ್ನೇ ಆರಾಧನೆ ಮಾಡಬೇಕು ಎಂಬ ಮುಖ್ಯ ತಾತ್ಪರ್ಯದಲ್ಲಿ ಪುರಾಣ ಪುರುಷೋತ್ತಮ ಎಂಬ ದಿವ್ಯ ಮಂತ್ರವನ್ನು ತಿಳಿಸಿದ್ದಾರೆ. ಅದೇ ನಮ್ಮ ಬಿಂಬೋಪಾಸನೆಯಾಗಿದೆ. ಆದ್ದರಿಂದ ಆ ಭಗವಂತನಿಗೆ ನಾವು ಏನನ್ನು ಉಪಕಾರ ಸ್ಮರಣೆ ಮಾಡಬೇಕು, ಹೇಗೆ ಮಾಡಬೇಕು, ಏನು ಒದಗಿಸಬೇಕೆಂದರೆ ಏನೂ ಮಾಡೋಕ್ಕೆ ಸಾಧ್ಯವಿಲ್ಲ. ಕೇವಲ ಭೂಯಿಷ್ಟಾಂತೇ ನಮ ಉಕ್ತಿ ವಿಧೇಮ, ಭೂಯಿಷ್ಟಾಂತೇ ನಮ ಉಕ್ತಿ ವಿಧೇಮ, ಭೂಯಿಷ್ಟಾಂತೇ ನಮ ಉಕ್ತಿ ವಿಧೇಮ. ನಿತ್ಯನಾದ ಭಗವಂತ ನಿನಗೆ ಶರಣ ಹೋಗಿದ್ದೇನೆ, ನನ್ನನ್ನು ರಕ್ಷಿಸು 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 ಎಂದು ಬೇಡಿಕೊಳ್ಳುವುದೇ ಆಗಿದೆ. ನಾವು ಇದು
ಕೇಳಿಕೊಳ್ಳುವುದೇ ಭಗವಂತನನ್ನು ನಾವು ಧ್ಯಾನಿಸುವುದು, ಭಗವಂತನ ಆರಾಧನೆ ಮಾಡುವುದರಿಂದಾಗದೆ. ಭೂ ಇಷ್ಟಾಂತೆ ನಮ ಮುಕ್ತಿಮಿದೆಯೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರಿಗಳು ಶ್ರೀಕೃಷ್ಣಾರ್ಪಣಸ್ತು. ಹರಿ ಓಂ, ಹರಿ ಓಂ, ಹರಿ